ನೋಡಿ ನಮ್ಮ ಪರಿಸ್ಥಿತಿ ಹೆಂಗಿದಾವೆ. ನೋಡಿ ನಮ್ಮ ಪರಿಸ್ಥಿತಿ ಹೆಂಗಿದಾವೆ. ಜರ್ಸಿನ ಬಿಡ ಅಲ್ಲೇ ಎತ್ತಿವೆ ನಾವು ಎತ್ತಿವೆ ಹಿಂಗೆ ಬರ್ಬೋದು ಮತ್ತು ಎದ್ದೇಳೋದು ಮತ್ತು ಕೂರೋದು ಅಂತ ಎಲ್ಲ ಮುಗ್ದೋಗ್ಬಿಡುತ್ತೆ. ಮರ ಎಲ್ಲ ಮುಗಿಸ್ಬೇಕು. ಲಾಸ್ಟ್ ಎಲ್ಲ ಪುಳಿ ಹುಲ್ಲೆಲ್ಲ ಇತ್ತಲ್ಲ ಭತ್ತ ಎಲ್ಲ ಲಾಸ್ಟ್ ಹುಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ವಿ. ಅರ್ಧ ಮೂಟೆ ಎತ್ತಿಕೈತೆ, ಇನ್ನು ಅರ್ಧ ಮೂಟೆ ಅಲ್ಲ ಐತೆ. ಅವು ಕೂಡ ಕಟ್ಟುವುದೆಲ್ಲ ಇದು ಮಾಡಿರುತ್ತೆ. ಹಿಂಗೆ ಉಲ್ಟಾ ಇರಬೇಕು, ಹಿಂಗೆ ಎಲ್ಲ ಧೂಳು ಎಲ್ಲ ಒಡ್ಡಾಗಿದೆ ಕಣ. ಹೆಂಗಿದೀವಿ ಸ್ವಲ್ಪ ವಿಡಿಯೋ ಮಾಡೋ ಅಂತ ಹೇಳ್ಬಿಟ್ಟು ಕೆಂಚಿನ ಹತ್ರ ವಿಡಿಯೋ ಮಾಡಿದ್ದೆ. ಅದಾದ್ಮೇಲೆ ಇಲ್ಲಿ ನೋಡಿ ಎಲ್ಲರ ಹುಲ್ಲೆಲ್ಲ ಮೆದೆ ಹಾಕಿದ್ದಾರೆ. ಅಲ್ಲಿಂದ ನಾವು ತೋಟದ ಹತ್ರ ಬಂದ್ವಿ. ಅಷ್ಟೊಡೆ ಕೆಂಚ ಒಂದು ವಿಡಿಯೋ ಮಾಡೋಣ ಇನ್ಸ್ಟಾಲ್ ಹಾಕ್ಬೇಕಂತ ಮಾಡ್ಬಿಟ್ಟು ಅಲ್ಲಿಂದ ಕೈಕಾಲು ಮುಖ ತೊಳ್ಕೊಂಡು ಹಂಗೆ ತೋಟದ ಹತ್ರ ತೆಂಗಿನ ಮರಗಳಿಗೆ ಮೋಟ್ರ್ ಆನ್ ಮಾಡಿತ್ತು. ಡೀಸೆಲ್ ಮೋಟ್ರ್ ಆನ್ ಆಯ್ತಾ ಇಲ್ವಾ ನೋಡ್ಕೊಂಬೋಣ, ನೀರು ಆಗ್ತದೆ ಅಂತ ನೋಡ್ಕೊಂಡು ಹಂಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ಹುಡುಗರು ನೀರು ಹಿಡಿತಾ ಇದ್ರು. ಏನ್ ಮಾಡ್ತಿದಾರೆ ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ರೆ ಯಾವುದೋ ಒಂದು ಚಿಕ್ಕ ಬಾವಿ ಇತ್ತು. ಅಲ್ಲಿ ಬಂದು ಗಾಳ ಹಾಕೊಂಡು ಮೀನು ಹಿಡಿತಾ ಇದ್ರು. ಕವರ್ನಲ್ಲಿ ಬಂದು ಒಂದೆರಡು ಕೊರ್ಮಗಳಿದ್ದು. ಅಲ್ಲಿಂದ ಅಲ್ಲಿ ಸಿಗಲ್ಲ ಮೀನು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ ಹಳ್ಳದ ಹತ್ರ. ನೋಡಿ ಹೇಗಿದೆ ವ್ಯೂ. ಫುಲ್ ಮಳೆ ಬಂದಿದ್ರೆ ಇಲ್ಲಿ ಫುಲ್ ಬರ್ತಾ ಇತ್ತು ನೀರು.
ಮಳೆ ಎಲ್ಲ ಕಡಿಮೆ ಆಗಿದೆಯಲ್ಲ, ಅದಕ್ಕೆ ಹಳ್ಳ ಕೂಡ ಕಡಿಮೆ ಆಗಿದೆ. ಇಲ್ಲಾಂದ್ರೆ ಇಲ್ಲಿ ನಡ್ಕೊಂಡು ಹೋಗೋದಕ್ಕೆ ಆಗ್ತಾ ಇರ್ಲಿಲ್ಲ. ಇಲ್ಲಿ ಗಾಳ ಹಾಕೊಂಡು ಮೀನುಗಳು ಹಿಡ್ಕೊಂತ ಕುಂತಿದ್ರು ಹುಡುಗರು. ನಾವು ಏನ್ ಮಾಡೋದಂತ ಕೆಲಸ ಮುಗಿದಿತ್ತಲ್ಲ, ಟೈಮ್ ಪಾಸ್ ಮಾಡ್ಕೊಂತ ನಿಂತಿದ್ವಿ ನೋಡ್ಕೊಂಡು. ಚಿಕ್ಕ ಮುಚ್ಕ ಪಿಕಪ್ ನಡ್ರ ಅಂತ ಹೇಳ್ತೀನಿ. ಪಿಕಪ್ ಅಲ್ಲಿ ಏನು ಕಾಣಲ್ಲ. ಪಕ್ಕ ಸಿಗ್ತಾವಲ್ಲ. ಅಲ್ಲಿ ಮೀನುಗಳು ಯಾವುದು ಬೀಳ್ತಾ ಇರ್ಲಿಲ್ಲ, ಅದಕ್ಕೋಸ್ಕರ ಅಲ್ಲಿಂದ ಹಂಗೆ ವಾಕ್ ಮಾಡ್ಕೊಂಡು ಇಲ್ಲಿ ಪಿಕಪ್ ಹತ್ರ ಬಂದ್ವಿ. ಇಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ನೋಡ್ತಿದ್ರೆ ಎಲ್ಲಿ ಹಿಡಿಬೇಕಂತ ಹೇಳ್ಬಿಟ್ಟು ನಾವು ಪಿಕಪ್ ಹತ್ರ ಬಂದ್ಮೇಲೆ ಅಲ್ಲಿಂದ ಸೀದಾ ಹೊಟ್ಟೆ ಹಸಿತಾ ಇತ್ತು. ಹುಡುಗರು ಅಲ್ಲಿ ಸಿಗುತ್ತೆ ಇಲ್ಲಿ ಸಿಗುತ್ತೆ ಅಲ್ಲ ಚಿಲ್ಲಾಕ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದ್ರು. ನಾವು ಸೀದಾ ಮನೆಗೆ ಬಂದ್ವಿ. ಕಾಯಿ ಹೋಳಿಗೆ, ಒಬ್ಬಟ್ಟು ಮತ್ತು ತುಪ್ಪ ಇದೆಲ್ಲ ಮಾಡಿದ್ರು. ಆರಾಮಾಗಿ